ಇಂದಿರಾ ಗಾಂಧಿ ಅವರ ನಂತರದ 4 ಪೀಳಿಗೆಯ ಕಾಂಗ್ರೆಸ್ ನೆಹರು ಕುಟುಂಬದವರಿಗೆ ಅವರು ಅತ್ಯಂತ ವಿಶ್ವಾಸಾರ್ಹ ಬೆಂಬಲಿಗರಾಗಿದ್ದರು, ಅನುಯಾಯಿ ಆಗಿದ್ದರು ಹರಿಪ್ರಸಾದ್. ಮೊದಲು ಸಂಜಯ್ ಗಾಂಧಿ ನಂತರ ರಾಜೀವ್ ಗಾಂಧಿ ನಂತರ ಸೋನಿಯಾ ಗಾಂಧಿ ಮತ್ತು ತದನಂತರ ರಾಹುಲ್ ಗಾಂಧಿ. ಹೀಗೆ 4 ಪೀಳಿಗೆ ಇಂದಿರಾ ಕುಟುಂಬಸ್ಥರಿಗೆ ಆತ್ಮೀಯರಾಗಿರುವ ಹರಿಪ್ರಸಾದ್ 3 ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿದ್ದರು, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿದ್ದರು. ಈ ರೀತಿ ಕರ್ನಾಟಕದ ಬಹುತೇಕ ಹಿರಿಯ ನಾಯಕರಿಗೆ ಇಲ್ಲಿ ಮಂತ್ರಿ ಮುಖ್ಯಮಂತ್ರಿಗಳಾಗಿದ್ದವರಿಗೂ ಸಿಗದಂಥ ಅವಕಾಶಗಳು ಕಾಂಗ್ರೆಸ್ ಹೈಕಮಾಂಡಿನ ಗರ್ಭಗುಡಿಯಲ್ಲಿ ಇವರಿಗೆ ದೊರಕಿತ್ತು. ಆದರೆ ಯಾವತ್ತೂ ಕೂಡ ಕೇಂದ್ರದಲ್ಲಿ ಮಂತ್ರಿ ಆಗಲಿಕ್ಕೆ ಅವರು ಲಾಬಿ ಮಾಡಲಿಲ್ಲ. ಅದಕ್ಕೋಸ್ಕರ ತಮ್ಮ ಆಗಿಲ್ಲ ಅನ್ನೋ ಹತಾಶೆಯನ್ನು ಎಲ್ಲೂ ಬಹಿರಂಗವಾಗಿ ವ್ಯಕ್ತಪಡಿಸೋಲ್ಲ. ಈ ರೀತಿಯ ಸುದೀರ್ಘ ಕಾಲದ ಪಕ್ಷನಿಷ್ಠೆ, ನಾಯಕನಿಷ್ಠೆ ಮತ್ತು ಅಧಿಕಾರ ಗದ್ದಿಗೋಸ್ಕರ ಹತಾಶೆಯನ್ನು ವ್ಯಕ್ತಪಡಿಸಿದಂಥ, ಅದಕ್ಕಾಗಿ ಹಪಾಹತಿ ಪಡೆದಂತಹ ಒಂದು ಗುಣಧರ್ಮದಿಂದಾಗನೇ ಹರಿಪ್ರಸಾದ್ ಸದನದಲ್ಲಿ ಇಲ್ಲದೆ ಇರಲಿ ಹರಿಪ್ರಸಾದ್ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ಅಂದಾಗೆ 1991 ನಂತರದ ವಿವಿಧ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಯಾರಿದ್ರು ಅವರ ವಿರುದ್ಧ ಅಕಸ್ಮಾತ್ತಾಗಿ ಹರಿಪ್ರಸಾದ್ ಬಂಡಾಯದ ಕಹಳೆ ಊದಿದ್ರು ಅಂತಂದ್ರೆ ಅವರ ಕ್ಷಣಗಣನೆ ಶುರುವಾಗಿದೆ ಅಂತಲೇ ಅರ್ಥ. ಬಂಗಾರಪ್ಪ, ವೀರಪ್ಪಮೊಯ್ಲಿ, ಎಸ್.ಎಂ. ಕೃಷ್ಣ ಅವಧಿಯಲ್ಲಿ ಯಾವಾಗ ಹರಿಪ್ರಸಾದ್ ತಮ್ಮದೇ ಪಕ್ಷದ ಸರ್ಕಾರ ಮತ್ತು ಮುಖ್ಯಮಂತ್ರಿಯ ಕಾರ್ಯವೈಖರಿ ಬಗ್ಗೆ ಒಂದು ಬಂಡಾಯದ ಕಹಳೆ ಊದಿರೋ ಆ ಪತನ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಆ ವಿದ್ಯಮಾನಗಳು ನಡೀತಾ ಬಂದಿತ್ತು.